ನಮಸ್ಕಾರ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಶೃಂಗೇರಿಯ ಇತಿಹಾಸ, ಶಾರದಾಂಬೆಯ ದೇವಾಲಯ ಹಾಗೂ ಶಂಕರಾಚಾರ್ಯರು ಸ್ಥಾಪಿಸಿರುವಂತಹ ಶಾರದಾ ಪೀಠದ ಬಗ್ಗೆ ತಿಳಿದುಕೊಂಡಿದ್ವಿ. ಹಾಗೆ ಅಲ್ಲಿರುವಂತಹ ವಿದ್ಯಾಶಂಕರ ದೇವಾಲಯದ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ವಿ. ಇಂದಿನ ವಿಡಿಯೋದಲ್ಲಿ ನಾವು ವಿದ್ಯಾಶಂಕರ ದೇವಾಲಯದ ಹಿಂದಿರುವಂತಹ ವಿಜ್ಞಾನ ಹಾಗೂ ರಹಸ್ಯದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಶೃಂಗೇರಿಯಲ್ಲಿರುವಂತಹ ವಿದ್ಯಾಶಂಕರ ದೇವಾಲಯವು ಹೊರಗಿನಿಂದ ನೋಡಿದರೆ ಇದು ಒಂದು ಸುಂದರ ಕಲ್ಲಿನ ದೇವಾಲಯ. ಸುಮಾರು 700 ವರ್ಷಗಳ ಹಿಂದೆ ನಿರ್ಮಿಸಲಾದಂತಹ ಈ ದೇವಾಲಯವು ಖಗೋಳ ವಿಜ್ಞಾನದ ಜೊತೆ ಸಂಬಂಧ ಹೊಂದಿದೆ. ಈ ದೇವಾಲಯವನ್ನು ಪ್ರವೇಶಿಸಿದ ಕ್ಷಣವೇ ಒಂದು ಪ್ರಶ್ನೆ ಮೂಡುತ್ತದೆ: ಒಂದು ದೇವಾಲಯ ಖಗೋಳ ವಿಜ್ಞಾನದ ಜೊತೆ ಹೇಗೆ ಸಂಬಂಧ ಹೊಂದಿದೆ ಎಂದು. ಈ ದೇವಾಲಯದ ಮಧ್ಯಭಾಗದಲ್ಲಿ 12 ಭವ್ಯ ಸ್ತಂಭಗಳಿವೆ. ಅದು ನೋಡಲು ಸಾಮಾನ್ಯ ಸ್ತಂಭಗಳಂತೆ ಕಂಡರೂ ಅದರ ಪ್ರತಿಯೊಂದು ಸ್ತಂಭವು ಒಂದೊಂದು ರಾಶಿಯನ್ನು ಪ್ರತಿನಿಧಿಸುತ್ತದೆ. ವರ್ಷದ ಪ್ರತಿ ಸೌರ ತಿಂಗಳಿನಲ್ಲಿ ಸೂರ್ಯನ ಕಿರಣಗಳು ಸಂಬಂಧಿತ ರಾಶಿಯ ಸ್ತಂಭವನ್ನು ಸ್ಪರ್ಶಿಸುವಂತೆ ಈ ದೇವಸ್ಥಾನವನ್ನು ವಿನ್ಯಾಸಗೊಳಿಸಲಾಗಿದೆ. ಆದ್ದರಿಂದ ಈ ದೇವಾಲಯವನ್ನು ಕಲ್ಲಿನಲ್ಲಿ ನಿರ್ಮಿಸಿದ ಸೌರ ಕ್ಯಾಲೆಂಡರ್ ಎಂದು ಕರೆಯಲಾಗುತ್ತದೆ. ಭೂಮಿಯ ಅಕ್ಷ ಸುಮಾರು 23.5 ಡಿಗ್ರಿ ಓರೆಯಾಗಿರುವುದರಿಂದ ವರ್ಷ ಪೂರ್ತಿ ಸೂರ್ಯೋದಯದ ಸ್ಥಾನ ನಿಧಾನವಾಗಿ ಬದಲಾಗುತ್ತದೆ. ಈ ಬದಲಾವಣೆಗಳ ಆಧಾರದ ಮೇಲೆ ಭಾರತದ ಸೌರ ಮಾಸಗಳು ಮತ್ತು ರಾಶಿಗಳ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿತ್ತು. ವಾರ್ಷಿಕ ಸೌರ ಚಲನೆಯನ್ನು ಗಮನದಲ್ಲಿಟ್ಟುಕೊಂಡೇ ಈ ರಾಶಿ ಸ್ತಂಭಗಳನ್ನು ನಿರ್ಮಾಣ ಮಾಡಲಾಯಿತು. ವಿವಿಧ ತಿಂಗಳಲ್ಲಿ ಸೂರ್ಯನ ಕಿರಣಗಳು ನಿಖರವಾಗಿ ಸಂಬಂಧಿತ ರಾಶಿಯ ಸ್ತಂಭವನ್ನು ತಲುಪುವಂತೆ ದೇವಾಲಯದ ವಿನ್ಯಾಸ ಮಾಡಲಾಗಿದೆ. ಇದು ಕೇವಲ ಶಿಲ್ಪಕಲೆಯಲ್ಲ, ಇದರ ಹಿಂದೆ ಸೂರ್ಯನ ಚಲನೆ, ದಿಕ್ಕುಗಳ ಜ್ಞಾನ ಮತ್ತು ಕಟ್ಟಡದ ನಿಖರ ಹೊಂದಾಣಿಕೆ ಇದೆ. ಸುಮಾರು 700 ವರ್ಷಗಳ ಹಿಂದೆ ಆಧುನಿಕ ಉಪಕರಣಗಳು ಇಲ್ಲದ ಕಾಲದಲ್ಲಿ ಇಷ್ಟು ನಿಖರವಾದ ಖಗೋಳ ಆಧಾರಿತ ವಿನ್ಯಾಸವನ್ನು ಅವರು ಹೇಗೆ ರೂಪಿಸಿದರು ಎಂಬುದು ಇಂದಿಗೂ ಆಶ್ಚರ್ಯಕರ ಸಂಗತಿ. ಈ ದೇವಾಲಯದ ವಿಜ್ಞಾನ 12 ರಾಶಿ ಸ್ತಂಭಗಳಲ್ಲೇ ಮುಗಿಯುವುದಿಲ್ಲ. ದೇವಾಲಯದ ಮಧ್ಯಭಾಗದಲ್ಲಿ ಒಂದು ವೃತ್ತಾಕಾರದ ಕಲ್ಲಿನ ಗುರುತು ಇದೆ. ಅದರ ಮೇಲೆ ನೆರಳಿನ ದಿಕ್ಕುಗಳನ್ನು ಗುರುತಿಸುವಂತಹ ರೇಖೆಗಳಿವೆ. ದೇವಾಲಯದ ಮೇಲ್ಭಾಗದಲ್ಲಿ ಕಲ್ಲಿನಿಂದಲೇ ಮಾಡಿದಂತಹ ಸರಪಳಿಗಳು ಕಾಣಿಸುತ್ತವೆ. ಪ್ರತಿಯೊಂದು ಉಂಗುರವು ಮತ್ತೊಂದು ಉಂಗುರಕ್ಕೆ ಜೋಡಿಸಲಾಗಿದೆ. ಇವುಗಳನ್ನು ಪ್ರತ್ಯೇಕವಾಗಿ ಜೋಡಿಸಿಲ್ಲ, ಒಂದೇ ಕಲ್ಲಿನ ಬಂಡೆಯಿಂದ ಕೆತ್ತಲಾಗಿದೆ. ಈ ದೇವಾಲಯದಲ್ಲಿ ಹೊಯ್ಸಳ, ದ್ರಾವಿಡ ಹಾಗೂ ವಿಜಯನಗರ ವಾಸ್ತುಶೈಲಿಗಳ ಸಂಯೋಜನೆಯನ್ನು ಕಾಣಬಹುದು. ಇಂತಹ ವಿಜ್ಞಾನ, ಇತಿಹಾಸ ಹಾಗೂ ರಹಸ್ಯಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.